ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಸ್ಟ್ರಾಟಜಿ ಸೆಷನಲ್ಲಿ ನಾವು ಏನು ಮಾಡೋಣ ಅಂತ ಹೇಳಿದ್ರೆ ಎಕ್ಸಾಕ್ಟಾಗಿ NCERTಯನ್ನು ಹೇಗೆ ಹೈಲೈಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಮಕ್ಳು ಏನು ಮಾಡ್ತಾರೆ, NCERTಯನ್ನು ಹೈಲೈಟ್ ಮಾಡಬೇಕಂತ ಹೋಗ್ತಾರೆ, ಅದ್ರ ಪೂರ್ತಿ ಪೇಜ್ ಕಲರ್ಗೆ ಕನ್ವರ್ಟ್ ಆಗುತ್ತೆ. ಪಿಂಕ್, ಬ್ಲೂ, ಗ್ರೀನ್, ಯೆಲ್ಲೋ, ಯಾವ ಕಲರ್ ಬೇಕು ಎಲ್ಲ ಕಲರ್ ಅದರಲ್ಲಿ ಸಿಗುತ್ತೆ. ಇಂಥ ಹೈಲೈಟಿಂಗಿಂದ ಪ್ರಾಬ್ಲಮ್ ಏನಿಲ್ಲ, ಕಲರ್ ಚೆನ್ನಾಗೇ ಕಾಣಿಸುತ್ತೆ, ಕಲರ್ ಆಗಿ ಬುಕ್ಕು ಚೆನ್ನಾಗೇ ಕಾಣಿಸುತ್ತೆ. ಬಟ್ ಮುಂದೆ ಹೋಗಿ ನೀವು ರಿವಿಷನ್ ಮಾಡಬೇಕಾದ್ರೆ ಪೂರ್ತಿ ಪೇಜಲ್ಲಿ ಏನು ಇಂಪಾರ್ಟೆಂಟ್ ಅದು ನಿಮಗೆ ಕಾಣಿಸೋದೇ ಇಲ್ಲ ಕಣ್ಣಿಗೆ. ಹೈಲೈಟಿಂಗ್ ಅನ್ನೋದು ಇದರಲ್ಲಿ ಒಂದು ಸೈಂಟಿಫಿಕ್ ಮೆಥಡ್ ಇದೆ. ನೀವು ಹೈಲೈಟ್ ಮಾಡಿದ ತಕ್ಷಣ ನೀವು ನೆಕ್ಸ್ಟ್ ಟೈಮ್ ರಿವಿಷನ್ ಮಾಡಬೇಕಾದ್ರೆ ಆ ವರ್ಡ್ ನಿಮಗೆ ಎದ್ದು ಕಾಣಬೇಕು, ಆ ಸ್ಟೇಟ್ಮೆಂಟ್ ಎದ್ದು ಕಾಣಬೇಕು. ಪೂರ್ತಿ ಪೇಜನ್ನು ಹೈಲೈಟ್ ಮಾಡಿದ್ರೆ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ರಿವಿಷನಲ್ಲಿ ನಿಮಗೆ ಕಷ್ಟ ಆಗುತ್ತೆ. ಬಿಕಾಸ್ ಯು ಸ್ಟಿಲ್ ಹೈಲೈಟ್ ಮಾಡಿದ್ರೂ ನೀವು ಅಂಥ ಇಂಪಾರ್ಟೆಂಟ್ ಲೈನ್ಸ್ ಮತ್ತು ಎಕ್ಸಾಂಪಲ್ಸ್ ಮತ್ತು ವರ್ಡ್ಸನ್ನು ಹುಡುಕ್ತಾ ಇರ್ತೀರಾ. ಬಿಕಾಸ್ ಅಗೇನ್ ಲೈಕ್ ಐ ಟೋಲ್ಡ್, ಪೂರ್ತಿ ಪೇಜನ್ನು ಹೈಲೈಟ್ ಮಾಡಿದ್ದೀರಾ ಅದಕ್ಕೋಸ್ಕರ. ಸೊ ಎಕ್ಸಾಕ್ಟಾಗಿ ಹೈಲೈಟ್ ಹೇಗೆ ಮಾಡೋದನ್ನು ಎರಡು ಸ್ಯಾಂಪಲನ್ನು ನೋಡೋಣ, ಫಸ್ಟ್ PUCಗೆ ಮತ್ತು ಸೆಕೆಂಡ್ PUCಗೆ. ಸೊ ಲೆಟ್ ಅಸ್ ಡೈವ್ ಇನ್ ಟು ದ ಟಾಪಿಕ್. ಸೊ ಇವತ್ತಿನ ಸ್ಟ್ರಾಟಜಿ ವಿಡಿಯೋಲ್ಲಿ ರಿಯಲ್ ಟೈಮ್ ಹೈಲೈಟಿಂಗ್ ಫಾರ್ NCERT ಸ್ಟೂಡೆಂಟ್ಸ್ ಫಾರ್ ಬಯಾಲಜಿ, ನೀಟ್ ಅಥವಾ ಈವನ್ ಫಾರ್ KCET. ಲೆಟ್ ಅಸ್ ಸಿ. ನಾನಿಲ್ಲಿ ಫಸ್ಟ್ PUCಯಲ್ಲಿ ತಗೊಂಡಿರುವಂಥ ಚಾಪ್ಟರ್ ಪ್ಲಾಂಟ್ ಕಿಂಗ್ಡಮ್. ಓಕೆ, ಲೆಟ್ ಅಸ್ ಝೂಮ್ ಇನ್ ಟು ದ ಪ್ಯಾರಾಗ್ರಾಫನ್ನು ಝೂಮ್ ಮಾಡ್ತೀನಿ ನಾನು. ಫಸ್ಟ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಸ್ಕ್ಯಾನ್ ದ ಪ್ಯಾರಾಗ್ರಾಫ್ಸ್ ಏನನ್ನು ಕೊಟ್ಟಿದ್ದಾರೆ ಅಂತ. ಸಪೋಸ್ ನಾನು ಇಲ್ಲಿ ಮಾತಾಡೋದಾದರೆ ಲೆಟ್ ಮಿ ಯೂಸ್ ಅನದರ್ ಕಲರ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಏನು ಮಾಡಿದೆ, ನಾನು ಸ್ಕ್ಯಾನ್ ಮಾಡಿದೆ. ಓಕೆ, ಇದಕ್ಕಿಂತ ಮುಂಚೆನೂ ನೀವು ಕ್ಲಾಸನ್ನು ಅಟೆಂಡ್ ಮಾಡಿರ್ತೀರ ಅಲ್ವಾ, ನಿಮ್ಮ ಕಾಲೇಜಲ್ಲಾಗಲಿ ಸ್ಕೂಲಲ್ಲಾಗಲಿ ಅಥವಾ ಥ್ರೂ PW ಯು ಮೈಟ್ ಹ್ಯಾವ್ ಅಟೆಂಡೆಡ್ ದ ಕ್ಲಾಸಸ್. ಈ ಕ್ಲಾಸನ್ನು ಕೇಳಿಕೊಂಡು ನೀವು ಪಾಠ ಓದಬೇಕಾದ್ರೆ ಅಥವಾ ನಿಮ್ಮ ಕಾಲೇಜಲ್ಲಿ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಇಡಿ ಅಂತ ಹೇಳಿದ್ರೆ ಅಲ್ಲೇ ನೀವು ಹೈಲೈಟಿಂಗನ್ನು ಸ್ಟಾರ್ಟ್ ಮಾಡಬಹುದು. ಓಕೆನಾ. ಫಸ್ಟ್ ಸ್ಕ್ಯಾನ್ ದ ಪೇಜ್. ಇದು ತುಂಬ ಇಂಪಾರ್ಟೆಂಟ್. ಸ್ಕ್ಯಾನ್ ಮಾಡಿದ ತಕ್ಷಣ ನನಗೆ ಇಲ್ಲಿ ಏನು ಕಾಣಿಸ್ತಾ ಇದೆ, ಸ್ವಲ್ಪ ಇನ್ಫಾರ್ಮೇಷನ್ಸ್ ಪ್ಯಾರಾಗ್ರಾಫ್ 1ಅಲ್ಲೂ ಇದೆ, 2ಅಲ್ಲಿದೆ, ಆದರೆ ಇದು ರಿಪೀಟ್ ಆಗಿರುವಂಥ ಇನ್ಫಾರ್ಮೇಷನ್. ಫಾರ್ ಎಕ್ಸಾಂಪಲ್, ಇನ್ ದಿಸ್ ಚಾಪ್ಟರ್ ವಿ ವಿಲ್ ಡಿಸ್ಕ್ರೈಬ್ ಆಲ್ಗೆ, ಬ್ರಯೋಫೈಟ್ಸ್, ಸ್ಟೆರಡೋಫೈಟ್ಸ್, ಜಿಮ್ನೋಸ್ಪರ್ಮ್ ಅಂಡ್ ಏಂಜಿಯೋಸ್ಪರ್ಮ್ಸ್ ಅಂಡರ್ ಪ್ಲಾಂಟೆ. ತುಂಬ ಮಕ್ಳು ಏನು ಮಾಡ್ತಾರೆ, ಇಷ್ಟೆಲ್ಲ ಗ್ರೂಪ್ ಪ್ಲಾಂಟೆ ಅಂಡರ್ ಬರ್ತಾ ಇದೆಯಾ, ಹೈಲೈಟ್ ಮಾಡಿಬಿಡ್ತೀನಿ ಅಂತಾರೆ. ಬಟ್ ನಿಮಗೆ ಆಲ್ರೆಡಿ ನೆನಪಿದೆ, ಇದನ್ನು ನೀವು ಆಲ್ರೆಡಿ ಕಲ್ತಾಗಿದೆ, ಯಾಕೆ ಹೈಲೈಟ್ ಮಾಡಬೇಕು? ಅಥವಾ ಈ ಪೂರ್ತಿ ಚಾಪ್ಟ್ರಲ್ಲಿ ನೀವು ಆ ಡಿವಿಷನನ್ನು ಡೀಲ್ ಮಾಡ್ತಾ ಇದ್ದೀರಾ, ಸೊ ವೈ ಟು ಹೈಲೈಟ್ ಇಟ್? ಇಂಥ ಲೈನ್ಸನ್ನು ಹೈಲೈಟ್ ಮಾಡಬೇಡಿ. ನಿಮ್ಮ ಹೈಲೈಟಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, 3ನೇ ಪ್ಯಾರಾಗ್ರಾಫಿಂದ. ಅದು ಕೂಡ ಕೆಲವು ಲೈನ್ಸ್ ಇಲ್ಲಿ ಇಂಪಾರ್ಟೆಂಟ್ ಇಲ್ಲ. ಲೆಟ್ ಅಸ್ ಲುಕ್ ಎಟ್ ಕ್ಲಾಸಿಫಿಕೇಶನ್ ವಿದಿನ್ ಏಂಜಿಯೋಸ್ಪರ್ಮ್ ಟು ಅಂಡರ್ಸ್ಟ್ಯಾಂಡ್ ಸಮ್ ಆಫ್ ದ ಕನ್ಸರ್ನ್ಸ್ ದಟ್ ಇನ್ಫ್ಲೂಯೆನ್ಸ್ ದ ಕ್ಲಾಸಿಫಿಕೇಶನ್ ಸಿಸ್ಟಮ್. ಇದನ್ನು ಹೈಲೈಟ್ ಮಾಡಬೇಡಿ. 3ನೇ ಪ್ಯಾರಾಗ್ರಾಫ್ ಇಂಪಾರ್ಟೆಂಟ್ ಆಗಿದೆ. ಸೊ ನೀವೇನು ಮಾಡಿ, ಒಂದು ಹೆಡ್ಡಿಂಗನ್ನು ಹಾಕಿ. ಇಲ್ಲಿ ನಿಮಗೆ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನು ಮಾಡ್ಬೋದು, ಹೀಗೆ ಆ್ಯರೋ ಹಾಕಿ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಂತ ಹಾಕ್ಬೋದು, ಅಥವಾ ಸುಮ್ಮನೆ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಂತ ಬರೆದ್ಬಿಡಿ. ಆ ಹೆಡ್ಡಿಂಗನ್ನು NCERT ಕೊಟ್ಟಿಲ್ಲ, ಅದಕ್ಕೋಸ್ಕರ. ಸೊ ಹೀಗೆ ನೀವು ಹೆಡ್ಡಿಂಗನ್ನು ಹಾಕಬಹುದು. ನೆಕ್ಸ್ಟ್ ಥಿಂಗ್ ವಾಟ್ ಯು ಕ್ಯಾನ್ ಡೂ, ಎಷ್ಟೆಲ್ಲ ಟೈಪ್ಸ್ ಕೊಟ್ಟಿದ್ದಾರೆ ಅಂತ ಫಸ್ಟ್ ಅದನ್ನು ಹೈಲೈಟ್ ಮಾಡಿ. ಯು ಕ್ಯಾನ್ ಯೂಸ್ ಡಿಫ್ರೆಂಟ್ ಕಲರ್ಸ್ ಫಾರ್ ಹೈಲೈಟಿಂಗ್. ಮೇ ಬಿ ನೀವು ಸ್ಟೇಟ್ಮೆಂಟ್ಸಿಗೆ ಮತ್ತು ಡೆಫಿನೇಷನ್ಸಿಗೆ ಬೇರೆ ಬೇರೆ ಕಲರ್ಸನ್ನು ಯೂಸ್ ಮಾಡ್ತಾ ಇದ್ದೀರಾ. ಕಲರ್ಸ್ ಫಾರ್ ಹೈಲೈಟಿಂಗ್ ಎಕ್ಸಾಂಪಲ್, ಲೆಟ್ ಅಸ್ ಸೇ ನೀವು ಯೆಲ್ಲೋ ಕಲರನ್ನು ಯೂಸ್ ಮಾಡ್ತಾ ಇದ್ದೀರಾ ಟು ಹೈಲೈಟ್ ದ ಡೆಫಿನೇಷನ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ಸ್. ಓಕೆನಾ. ಆ್ಯಂಡ್ ನೀವು ಎಕ್ಸಾಂಪಲ್ಸಿಗೆ ಗ್ರೀನನ್ನು ಯೂಸ್ ಮಾಡಿ ಬೇಕಂತ ಹೇಳಿದ್ರೆ. ಓಕೆ. ಆ್ಯಂಡ್ ಪ್ರೀವಿಯಸ್ಲಿ ಅಪಿಯರ್ಡ್ ಕ್ವೆಶನ್ ಇರಲಿ ಅಥವಾ ಯಾವುದಾದ್ರು ಕನ್ಫ್ಯೂಸಿಂಗ್ ಟರ್ಮಿನಾಲಜಿ ಇದ್ದರೆ ಅದನ್ನು ಬ್ಲೂ ಇಂದ ಹೈಲೈಟ್ ಮಾಡಿ. ಚೂಸ್ ಯೋರ್ ಫೇವ್ರೆಟ್ ಕಲರ್. 3 ಕಲರ್ಗಿಂತ ಹೆಚ್ಚು ಹೋಗಬಾರ್ದು. ನನ್ನ ಪ್ರಕಾರ 2 ಕಲರ್ more than enough. 2 colors are more than enough for you. ಓಕೆನಾ. ಓಕೆ. ಸೊ ಇಲ್ಲಿ ನೀವು ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಂತ ಪ್ಯಾರಾಗ್ರಾಫಿಕ್ ಹೆಡ್ಡಿಂಗ್ ಹಾಕಿದ್ರಾ, ಸರಿ. ನಿಮಗೆ ಕ್ಲಾಸಿಫಿಕೇಶನ್ ಸಿಸ್ಟಮ್ ಎಲ್ಲಿದೆ, ಇಲ್ಲಿ ಆರ್ಟಿಫಿಷಿಯಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ಆಯಿತು ನಂಬರ್ 1 ಕ್ಲಾಸಿಫಿಕೇಶನ್ ಸಿಸ್ಟಮ್. ನೆಕ್ಸ್ಟ್ ನೀವು ಇದನ್ನು ಅಂಡರ್ಲೈನ್ ಮಾಡಿ ಅಥವಾ ಹೈಲೈಟ್ ಮಾಡಿ ಆ್ಯಂಡ್ ಇಲ್ಲಿ 2 ಅಂತ ಹಾಕಿ. ಓಕೆ. ನೆಕ್ಸ್ಟ್ ಪೇಜ್ ನೋಡ್ಕೊಳ್ಳಿ. ಇವಾಗ ನನಗೆ ಇಲ್ಲಿ ಒಂದೇ ಪೇಜ್ ಇರೋದು, ನೆಕ್ಸ್ಟ್ ಪೇಜನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಪೇಜನ್ನು ನೀವು ನೋಡಿದ್ರೆ ಇಲ್ಲಿ ನಿಮಗೆ 3ನೇ ಕ್ಲಾಸಿಫಿಕೇಶನ್ ಕೂಡ ಕಾಣಿಸುತ್ತೆ. ತೋರಿಸ್ತೀನಿ, ಸ್ವಲ್ಪ ಝೂಮ್ ಮಾಡಿ. ಓಕೆ, ಇಲ್ಲಿ 3ನೇದು ಕಾಣಿಸ್ತಾ ಇದೆ, ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್ ಸಿಸ್ಟಮ್. ಸೊ ಬೇಕಂದರೆ ನೀವು ಇದನ್ನು ಕೂಡ ಹೈಲೈಟ್ ಮಾಡಬಹುದು. ಹೀಗೆ ನಾನಿಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ, ನೀವು ಬೇಕಂದರೆ ಹೈಲೈಟ್ ಮಾಡ್ಕೊಳ್ಳಿ. ಇದು 3ನೇ ಆಯಿತು. ಓಕೆ, ಗೋ ಬ್ಯಾಕ್ ಟು ದ ನೆಕ್ಸ್ಟ್ ಫಸ್ಟ್ ಪೇಜ್. ಇಲ್ಲಿ ಹೋದ ತಕ್ಷಣ ನೀವು ಏನು ಮಾಡ್ತೀರಾ, ಹೈಲೈಟ್ ಮಾಡಬೇಕಾದ್ರೆ
ಲೆಟ್ ಮಿ ಯೂಸ್ ಲೆಟ್ ಅಸ್ ಸೇ ಗ್ರೀನ್ ಕಲರ್ ಅಂತ ಅನ್ಕೊಳ್ಳಿ. ಸೊ ನ್ಯಾಚುರಲ್ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಏನು, ಯಾರು ಕೊಟ್ಟಿರೋದು ಲಿನೇಯಸ್. ಇಲ್ಲಿಯ ಇನ್ಫಾರ್ಮೇಷನ್ ಇದೆ, ಇದನ್ನು ಹೈಲೈಟ್ ಮಾಡ್ಕೊಂಡ್ರಿ. ಆ್ಯಂಡ್ ಇದರಲ್ಲಿ ಹೇಗೆ ಕ್ಲಾಸಿಫಿಕೇಶನನ್ನು ಮಾಡಿದ್ದಾರೆ, ಅರ್ಲಿಯಸ್ಟ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಆಗಿದೆ. uses only gross superficial morphological characters, habitat, color, number and shape of leaves, and mainly based on the vegetative character or on the andrecium structure anta ide given by Linnaeus. So idu aitu ಆರ್ಟಿಫಿಷಿಯಲ್ ಸಿಸ್ಟಮ್ ಅಂತ ಆಯಿತು. ಸರಿನಾ? ಇಲ್ಲಿ ಇನ್ನೂ ಇನ್ಫಾರ್ಮೇಷನ್ ಇದೆ. ಏನಿದೆ ಇದನ್ನು ಬೇರೆ ಕಲರಲ್ಲಿ ಬರ್ಕೊಳ್ಳೋಣ. ಓಕೆ, ಇಲ್ಲಿ ಡಿಸ್ಅಡ್ವಾಂಟೇಜ್ ಕೂಡ ಕೊಟ್ಟಿದ್ದಾರೆ. ಈ ಪ್ಯಾರಾಗ್ರಾಫ್ ಇಲ್ಲಿ ಬೇಕಂದ್ರೆ ನೀವು ಡಿಸ್ಅಡ್ವಾಂಟೇಜ್ ಆಫ್ ಅಥವಾ ಡಿಮೆರಿಟ್ ಆಫ್ ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಂತ ಹೇಳ್ಬೋದು. ಇಲ್ಲಿ ಸಿಂಪ್ಲಿ ನಾನು ಆರ್ಟಿಫಿಷಿಯಲ್ ಸಿಸ್ಟಮ್ ಅಂತ ಹಾಕ್ತಾ ಇದ್ದೀನಿ, ಜಸ್ಟ್ ಟು ಸೇವ್ ಸ್ಪೇಸ್. ನಿಮ್ಮ ಹತ್ರ ಜಾಗ ಇರಬಹುದು, ಯು ಕ್ಯಾನ್ ರೈಟ್ ದ ಹೋಲ್ ಥಿಂಗ್. ಸೊ ಇದನ್ನು ಹಾಗೆ ಮಾಡಿದರೆ ದ ನೆಕ್ಸ್ಟ್ part comes for highlighting is the second type, natural classification system based on natural affinities among organisms and considered ಅಂತ ಇದೆ. ಓಕೆನಾ? ಸರಿ, ಇದನ್ನು ನಾನು ಇಲ್ಲಿ ಯಾರು ಕೊಟ್ಟಿದ್ದಾರೆ, ಅಲ್ಲಿ ಲಿನೇಯಸ್ ಅಂತ ಇತ್ತು, ಇಲ್ಲಿ ಕೂಡ ಕೊಟ್ಟಿರಬಹುದಲ್ವಾ. ಸೊ ಎಕ್ಸ್ಟರ್ನಲ್ ಫೀಚರ್ಸ್ ಮಾತ್ರ ಅಲ್ಲ, ಇಂಟರ್ನಲ್ ಫೀಚರ್ ಕೂಡ ಇನ್ಕ್ಲೂಡ್ ಆಗಿದೆ. ಸ್ಟ್ರಕ್ಚರ್, ಎನಾಟಮಿ, ಎಂಬ್ರಿಯೋಲಾಜಿಕಲ್, ಫೈಟೋಕೆಮಿಸ್ಟ್ರಿ ಇನ್ಫಾರ್ಮೇಷನ್ ಕೂಡ ಇದೆ. ಯಾರು ಕೊಟ್ಟಿರೋದು? ಜೋಸೆಫ್ ಡಾಲ್ಟನ್ ಹುಕ್ಕರ್ ಆ್ಯಂಡ್ ಜಾರ್ಜ್ ಬೆಂಥಮ್ ಅಂತ ಇದೆ. ಕರೆಕ್ಟ್ ಅಲ್ವಾ? ಎಸ್. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಹೇಗೆ ಇದನ್ನು ಹೈಲೈಟ್ ಮಾಡ್ತೀರಾ ಅಂತ ನಿಮಗೆ ಕ್ಲಾರಿಟಿ ಸಿಕ್ಕಿರಬಹುದು. ಆಲ್ ರೈಟ್? ಎಸ್. ಮುಂದೆ ಹೋಗೋಣ. ನಾನೇನಂದೆ ನಿಮ್ಮ ಹತ್ರ, ಮೂರನೇ ಟೈಪ್ ಎಲ್ಲಿದೆ? ಇಲ್ಲಿದೆ ಅಂತ ಹೇಳಿದೆ. ದಿಸ್ ಇಸ್ ದ ಥರ್ಡ್ ಟೈಪ್. ಇದನ್ನು ಕೂಡ ಹೈಲೈಟ್ ಮಾಡ್ಕೊಳ್ಳಿ. ಹೈಲೈಟ್ ದಿಸ್ ಆಸ್ ವೆಲ್. ಇದು ಮೂರನೇ ಟೈಪ್. At present, phylogenetic system is being used. Evolutionary relationship between various organisms are accepted. This assumes that organisms belonging to the same taxa have a common ancestor. We now have information of other sources. ಇದೆಲ್ಲ ನಮಗೆ ಬೇಡ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇಲ್ಲ ಅಂತ ಅನ್ಕೊಳ್ಳಿ. ಸೊ ನಿಮಗೆ ಲಿನೇಯಸ್ ಕೊಟ್ಟಿದೆ, ಜಾರ್ಜ್ ಬೆಂಥಮ್ ಆ್ಯಂಡ್ ಜೋಸೆಫ್ ಡಾಲ್ಟನ್ ಹುಕ್ಕರ್ ಅಂತ ಕೊಟ್ಟಿದ್ದಾರೆ. ಸೊ 3 ಟೈಪ್ ಆಫ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಇಲ್ಲಿ ಈ ಪ್ಯಾರಾಗ್ರಾಫಲ್ಲಿ ಆಲ್ರೆಡಿ ಕವರ್ ಆಗಿದೆ. ಇನ್ನೊಂದು ಟಿಪ್ ಕೊಡ್ತೀನಿ ನಾನು ನಿಮಗೆ. ಕೆಲವೊಮ್ಮೆ ಏನಾಗುತ್ತೆ, ಮಧ್ಯದಲ್ಲಿ ಕೆಲವು ಡಿಫಿಕಲ್ಟ್ ಟರ್ಮಿನಾಲಜಿ ಬಂದು ಹೋಗುತ್ತೆ. ಇಲ್ಲಿ ಇವಾಗ ಲೆಟಸೆ ಅಲ್ಟ್ರಾ ಸ್ಟ್ರಕ್ಚರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಗೊತ್ತಿಲ್ಲ ಅಲ್ಟ್ರಾ ಸ್ಟ್ರಕ್ಚರ್ ಅಂದರೆ ಏನು. ಯಾವುದಾದ್ರು ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ, ಆ್ಯಂಡ್ ಅಲ್ಟ್ರಾ ಸ್ಟ್ರಕ್ಚರ್ ಮೀನಿಂಗ್ ಗೊತ್ತಾಗಿದೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಅದನ್ನು ನೀವು ಬರ್ಕೊಳ್ಬಹುದು. ಅಲ್ಟ್ರಾ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಮೈಕ್ರೋಸ್ಕೋಪಿಕ್ ಅಥವಾ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿಕ್ ವ್ಯೂ ಅಂತ ಬರ್ಕೊಳ್ಬಹುದು. ಅಲ್ಟ್ರಾ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಅದಕ್ಕೆ ಸರಿ ಸಮಾನವಾಗಿರುವಂಥ ಬೇರೆ ಪದಗಳನ್ನು ನೀವು ಬೇರೆನೆ ಬರ್ಕೊಳ್ಬಹುದು. ಅಲ್ಟ್ರಾ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಮೈಕ್ರೋಸ್ಕೋಪಿಕ್ ಅಥವಾ ಇಲೆಕ್ಟ್ರಾನ್ ಮೈಕ್ರೋಸ್ಕೋಪಿಕ್ ವ್ಯೂ ಅಂತ ಹಾಕ್ಕೊಳ್ಬಹುದು. ಆಯ್ತಲ್ವಾ? ಸೊ ಈ ಡಿಫಿಕಲ್ಟ್ ಟರ್ಮಿನಾಲಜಿ ಇಲ್ಲೇ ಬರೆದ್ಬಿಟ್ರ ಏನು ಮಾಡಿದ್ದೀರಾ, ನೀವು ಬರ್ದಿದ್ದೀರಾ, ನೀವು ಎಫರ್ಟ್ ತಗೊಂಡಿದ್ದೀರಾ, 100% ನೆನಪು ಉಳಿಯುತ್ತೆ. ಎಕ್ಸಾಮ್ ಮುಂಚೆ ನಿಮಗೆ ರಿವಿಷನ್ ಮಾಡೋಕ್ಕೂ ಇಮ್ಮಿಡಿಯೇಟ್ ಆಗಿ ಅರ್ಥ ಆಗುತ್ತೆ. ಆಲ್ ರೈಟ್, ನೆಕ್ಸ್ಟ್ ಪ್ಯಾರಾಗ್ರಾಫಿಗೆ ಬರೋಣ. ಏನೋ ಒಂದು ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಕೂಡ ಟ್ಯಾಕ್ಸಾನಮಿ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಏನು ಮಾಡ್ತೀನಿ, ಆ್ಯರೋ ಹಾಕ್ತೀನಿ ಇಲ್ಲಿ, ಆ್ಯಂಡ್ ಟ್ಯಾಕ್ಸಾನಮೀಸ್ ಬಗ್ಗೆ ಇದೆ ಅಂತ ನನಗೆ ಇಲ್ಲಿ ಹೆಡ್ಡಿಂಗ್ ಹೀಗೆ ಅಂಡರ್ಲೈನ್ ಮಾಡಿಬಿಡ್ತೀನಿ. ಲೆಟ್ ಅಸ್ ಗೋ ಟು ಹೈಲೈಟ್ ಮಾಡೋಣ. ತುಂಬ ಜನರಿಗೆ ಟೆಂಪ್ಟ್ ಆಗುತ್ತೆ, ಅಲ್ಲಿ ಗ್ರೀನ್ ಇದೆಯಲ್ಲ ಪಿಂಕ್ ಯೂಸ್ ಮಾಡ್ಕೊಳ್ಳೋಣ ಅಂತ. ಡೋಂಟ್ ಥಿಂಕ್ ದಟ್ ದಿಸ್ ಇಸ್ ಅ ಕಾಂಪಿಟೇಷನ್. ಯಾರು ಎಷ್ಟು ಕಲರ್ ಯೂಸ್ ಮಾಡ್ತಾ ಇದ್ದಾರೆ, ಅಷ್ಟು ಪೇಜ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಯು ಹ್ಯಾವ್ ಟು ಹೈಲೈಟ್ ಇಟ್ ಅ ಸೈಂಟಿಫಿಕ್ ಮ್ಯಾನರ್ ಸೊ ದ್ಯಾಟ್ ಯು ಕ್ಯಾನ್ ರಿವೈಸ್ ಈಸಿಲಿ. ನಿಮಗೆ ರಿವಿಷನಲ್ಲಿ ಹೆಚ್ಚು ಟೈಮ್ ಕನ್ಸ್ಯೂಮ್ ಆಗಬಾರ್ದು, ಹಾಗೆ ಹೈಲೈಟ್ ಮಾಡಬೇಕು. ಸೊ ಹಿಯರ್ ಯು ಹ್ಯಾವ್ ನ್ಯೂಮರಿಕಲ್ ಟ್ಯಾಕ್ಸಾನಮಿ 1ನೇದು, ಸೈಟೋ ಟ್ಯಾಕ್ಸಾನಮಿ 2ನೇದು, ಆ್ಯಂಡ್ 3ನೇದು ಕೀಮೋ ಟ್ಯಾಕ್ಸಾನಮಿ. ಏನು ಮಾಡೋಣ, ನಂಬರ್ ಹಾಕೊಳ್ಳೋಣ. ನೆನಪುಳಿಯುತ್ತೆ, ಎಷ್ಟು ಟೈಪ್ ಇತ್ತು ಅಂತ ಮರ್ತು ಹೋಗೋ ಚಾನ್ಸ್ ಇರುತ್ತೆ ಅಲ್ವಾ. ಸೊ ಏನು ಮಾಡೋಣ, ನಂಬರ್ ಹಾಕೊಳ್ಳೋಣ. ಎಸ್, ಸೊ ಲೆಟ್ ಅಸ್ ಪುಟ್ ದ ನಂಬರ್ ಹಿಯರ್. 1, ಓಕೆ, ಈ ಕಡೆ 2, ಆ್ಯಂಡ್ ಇಲ್ಲಿರುವಂಥದ್ದು 3. ದೆನ್ ಯು ಕ್ಯಾನ್ ಗೋ ಟು ಅಥವಾ ಪ್ರೊಸೀಡ್ ಟು ಹೈಲೈಟಿಂಗ್. ನ್ಯೂಮರಿಕಲ್ ಟ್ಯಾಕ್ಸಾನಮಿ ಅಂತ ಹೇಳಿದರೆ ಏನು, ಕ್ಯಾರಿಡ್ ಔಟ್ ಯೂಸಿಂಗ್ ಕಂಪ್ಯೂಟರ್ಸ್ ಇಸ್ ಬೇಸ್ಡ್ ಆನ್ ಒಬ್ಸರ್ವೇಬಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದನ್ನು ಹಾಕ್ಕೊಂತೀನಿ ನಾನು. Numbers and codes are assigned to what? To all the characters, and the data are then processed. All right. Cytotaxonomy ಅಂತ ಹೇಳಿದ್ರೆ ಏನು, based on cytological information like chromosome number, structure, behavior, and
ದೆನ್ ಕಮ್ಸ್ ಕೀಮೋಟ್ಯಾಕ್ಸಾನಮಿ. ಕೀಮೋಟ್ಯಾಕ್ಸಾನಮಿ ಅಂದರೆ ಏನು? ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ ಪ್ಲಾಂಟ್ ಇಸ್ ಯೂಸ್ ಟು ರಿಸಾಲ್ವ್ ಸಮ್ ಕನ್ಫ್ಯೂಷನ್. ಓಕೆ, ಇದ್ರ ಮಧ್ಯೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನ್ಯೂಮೆರಿಕಲ್ ಟ್ಯಾಕ್ಸಾನಮಿದು ಬೆನಿಫಿಟ್ ಅನ್ನ ಕೊಟ್ಟಿದ್ದಾರೆ. ಇನ್ ದಿಸ್ ವೇ ಈಚ್ ಕ್ಯಾರೆಕ್ಟರ್ ಇಸ್ ಗಿವನ್ ಈಕ್ವಲ್ ಇಂಪಾರ್ಟೆನ್ಸ್ ಅಂಡ್ ಅಟ್ ದ ಸೇಮ್ ಟೈಮ್ ಹಂಡ್ರೆಡ್ಸ್ ಆಫ್ ಕ್ಯಾರೆಕ್ಟರ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಏನು ಮಾಡ್ತೀನಿ, ಈ ಲೈನಿಗೆ ಹಿಂಗೆ ಆರೋ ಹಾಕಿ ಮೆರಿಟ್ ಆಫ್ ನ್ಯೂಮೆರಿಕಲ್ ಟ್ಯಾಕ್ಸಾನಮಿ ಅಂತ ಹಾಕ್ತೀನಿ, ಒಂದೇ ಲೈನು. ನೋಡಿ ಎಷ್ಟು ನೀಟಾಗಿ ನಿಮ್ಮ ನೋಟ್ಸ್ ಕ್ರಿಯೇಟ್ ಆಗ್ತಾ ಇದೆ ವಿದಿನ್ NCERT. ತುಂಬ ಮಕ್ಕಳು ಮ್ಯಾಮ್ NCERTಗೆ ತಲೆ ಇಲ್ಲ ಕಾಲಿಲ್ಲ ಅಂತೀರಾ, ನಮಗೆ NCERT ಎಷ್ಟು ಕಷ್ಟ, ಏನು ಫಾರ್ಮ್ಯಾಟ್ ಇಲ್ಲ ಅಂತೀರಾ, ವಿಚ್ ಇಸ್ ನಾಟ್ ಟ್ರೂ. ಆ್ಯಕ್ಚುಲಿ ನೀವು ಅದನ್ನು ನೀಟಾಗಿ ಓದಿ ಅದಕ್ಕೆ ಫಾರ್ಮ್ಯಾಟ್ ಕೊಡ್ತಾ ಹೋದರೆ 100% ಫಾರ್ಮ್ಯಾಟ್ ಬಂದೇ ಬರುತ್ತೆ ಅಲ್ವಾ? ಎಸ್, ಸೊ ಹೀಗೆ ನೀವು ಇದನ್ನು ಹೈಲೈಟ್ ಮಾಡ್ಬೋದು. ಇದು ವಾಸ್ ಎನ್ ಎಕ್ಸಾಂಪಲ್ ಫಾರ್ ಫಸ್ಟ್ PUC ಮಕ್ಕಳಿಗೆ. ಓಕೆ, ಇದು ಇಲ್ಲಿ ಕೂಡ ನೀವು ಹೀಗೆ ಆಲ್ಗೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಾನು ಹೀಗೆ ಹೈಲೈಟ್ ಮಾಡ್ಕೊಂಡು ಹೋಗಬಹುದು. ಓಕೆ, ಆಲ್ಗೆಯನ್ನು ಕಂಟಿನ್ಯೂ ಮಾಡಿದ್ರು ಕೂಡ ಯು ಕ್ಯಾನ್ ಗೋ ಆನ್ ಹೈಲೈಟಿಂಗ್. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನೀವು ಹ್ಯಾಬಿಟ್ಯಾಟ್ ಅಂತ ಬರಿಬಹುದು. ಯು ಕ್ಯಾನ್ ರೈಟ್ ಈ ಪರ್ಟಿಕ್ಯುಲರ್ ಹೆಡ್ಡಿಂಗ್ ಇಲ್ಲಿ ನೀವು ಹ್ಯಾಬಿಟ್ಯಾಟ್ ಅಂತ ಕೊಡಬಹುದು. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನಿಮಗೆ ಥ್ಯಾಲಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, ಸೊ ಥ್ಯಾಲಸ್ ಅಂತ ಹಾಕಿ. ಆ್ಯಂಡ್ ಇಲ್ಲಿ ನಿಮಗೆ ಬರೀ ರೀಪ್ರೊಡಕ್ಷನ್ ಬಗ್ಗೆ ಮಾತಾಡಿದ್ದಾರೆ, ಸೊ ನೀವು ಇದನ್ನು ರೀಪ್ರೊಡಕ್ಷನ್ ಅಂತ ಹಾಕಬಹುದು. ಸರಿನಾ? ಆ್ಯಂಡ್ ದೆನ್ ಯು ಕ್ಯಾನ್ ಹೈಲೈಟ್ ವಾಟ್ ಎವರ್ ಇಸ್ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಆಲ್ಗೆ ಆರ್ ಕ್ಲೋರೋಫಿಲ್ ಬೇರಿಂಗ್ ಸಿಂಪಲ್ ಥ್ಯಾಲೈಡ್ ಆಟೋಟ್ರೋಫಿಕ್ ಆ್ಯಂಡ್ ಲಾರ್ಜ್ಲಿ ಎಕ್ವೆಟಿಕ್ ಆರ್ಗ್ಯಾನಿಸಮ್ಸ್. ಪೂರ್ತಿ ಲೈನನ್ನು 100% ತುಂಬ ಮಕ್ಕಳು ಹೈಲೈಟ್ ಮಾಡ್ತಾರೆ. ನಾನೇನು ಮಾಡ್ತೀನಿ, ಆಲ್ಗೆ ಕ್ಲೋರೋಫಿಲ್ ಇದೆ ಬಿಕಾಸ್ ಇಟ್ ಇಸ್ ಅಂಡರ್ ಕಿಂಗ್ಡಮ್ ಪ್ಲಾಂಟ್. ಗೊತ್ತಿಲ್ವಾ ಯಾಕೆ ಹೈಲೈಟ್ ಮಾಡಬೇಕು? ಓಕೆ, ಸಿಂಪಲ್ ಅಂತೆ, ಸಿಂಪಲ್ ಇರಲೇಬೇಕು, ಫಸ್ಟ್ ಗ್ರೂಪ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಲ್ವಾ. ಥ್ಯಾಲಾಯ್ಡ್ ಒಂದು ಸ್ವಲ್ಪ ಹೊಸ ವರ್ಡ್, ಇದನ್ನು ಹೈಲೈಟ್ ಮಾಡ್ಕೊಳ್ತೀನಿ. ಆಟೋಟ್ರೋಫಿಕ್ ಅಂತೆ, ಕ್ಲೋರೋಫಿಲ್ ಇದ್ರೆ ಆಟೋಟ್ರೋಫಿಕ್ ಆಗಲೇಬೇಕಲ್ವಾ, ಯಾಕೆ ಹೈಲೈಟ್ ಮಾಡ್ತೀರಾ? ಮಾಡಬೇಕಂತಿಲ್ಲ. ಲಾರ್ಜ್ಲಿ ಎಕ್ವೆಟಿಕ್, ಓಕೆ ಇದು ಮರ್ತು ಹೋಗ್ಬೋದೇನೋ, ಬೋತ್ ಫ್ರೆಶ್ ವಾಟರ್ ಆ್ಯಂಡ್ ಮೆರೈನ್ ಆರ್ಗ್ಯಾನಿಸಮ್ ಅಂತ ಹೈಲೈಟ್ ಮಾಡ್ಕೊಳ್ತೀನಿ ನಾನು. ಹಾಗೆ ಸಮ್ ಆಫ್ ದೆಮ್ ಆಲ್ಸೋ ಅಕರ್ ಇನ್ ಅಸೋಸಿಯೇಷನ್ ವಿತ್ ಫಂಗೈ ಆ್ಯಂಡ್ ಅನಿಮಲ್ಸ್, ಎಕ್ಸಾಂಪಲ್ ಸ್ಲಾತ್ ಬೇರ್ ಅಂತ ಇದೆ, ಇದನ್ನು ಕೂಡ ಹೈಲೈಟ್ ಮಾಡ್ಕೊಳ್ಳಿ. ಸೊ ಓದಿ ಹೈಲೈಟ್ ಮಾಡಿ, ಪೂರ್ತಿ ಪೇಜನ್ನು ಹೈಲೈಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನೀವು ಕೆಳಗಡೆ ಬರಬೇಕಾದ್ರೆ ಎಕ್ಸಾಂಪಲ್ಸ್ ಇದೆ. ಕೊಲೋನಿಯಲ್ ಆಲ್ಗೆ ಅಂತ ಮೆನ್ಷನ್ ಮಾಡಿದ್ದಾರೆ, ವೋಲ್ವೋಕ್ಸ್ ಅಂತ ಇತ್ತು. ಸೊ ನಾನೇನಂದೆ, ಎಕ್ಸಾಂಪಲಿಗೆ ಬೇರೆ ಕಲರ್ ಬೇಕಂದರೆ ಯೂಸ್ ಮಾಡಬಹುದು. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಓಕೆ, ಫಿಲಮೆಂಟಸ್ ಫಾರ್ಮ್ ಯೂಲೋಥ್ರಿಕ್ಸ್, ಸ್ಪೈರೋಗೈರಾ, ಫ್ಯೂ ಆಫ್ ದೆಮ್ ಲೈಕ್ ಕೆಲ್ಪ್ಸ್ ಫಾರ್ಮ್ ಮ್ಯಾಸಿವ್ ಪ್ಲಾಂಟ್ ಬಾಡಿ. ಸೊ ನನಗೆ ಕಣ್ಣು ಈ ಪೇಜನ್ನು ನೋಡಿದ ತಕ್ಷಣ ಪಿಂಕ್ ಈಸ್ ಮೈ ಎಕ್ಸಾಂಪಲ್, ಗ್ರೀನ್ ಈಸ್ ಹೈಲೈಟೆಡ್ ಸ್ಟೇಟ್ಮೆಂಟ್. ಎಷ್ಟು ನೀಟಾಗಿ ಅರ್ಥ ಆಗುತ್ತೆ ಪೂರ್ತಿ ಪೇಜ್ ಕಲರ್ ಮಾಡೋದಕ್ಕಿಂತ ಅಲ್ವಾ? ದಿಸ್ ಇಸ್ ಹೌ ಯು ಹೈಲೈಟ್. ಓಕೆ, ಫಾರ್ ಎನ್ ಎಕ್ಸಾಂಪಲ್ ಸೆಕೆಂಡ್ PUC ತಗೊಳ್ಳೋಣ. ಇವಾಗ ಸೆಕೆಂಡ್ PUC ತಗೊಳ್ಳೋಣ. ಇನ್ನೊಂದು ಟಿಪ್ ಕೊಡ್ತೀನಿ. ಇಂಥ ಪೇಜಸ್ ಇರುತ್ತೆ ಎಲ್ಲಿ ಡೈಗ್ರಾಮ್ಸ್ ಇದೆ ಆ್ಯಂಡ್ ಕೆಳಗಡೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಏನು ಮಾಡಿ ಅಂತ ಹೇಳಿದ್ರೆ ಪ್ರತಿ ಡೈಗ್ರಾಮ್ ಕೆಳಗಡೆನೆ ಅದು ಯಾವ ಆರ್ಗ್ಯಾನಿಸಮ್ ಅಂತ ಬರ್ಕೊಳ್ಳಿ. ಇವಾಗ ವಾಲ್ವೋಕ್ಸ್ ಆಯಿತು, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅದನ್ನೇ ಬರಿತಾ ಇದ್ದೀನಿ. ಯೂಲೋಥ್ರಿಕ್ಸ್ ಆಯಿತು. ಇಲ್ಲಾಂದರೆ ರಿವಿಷನ್ ಮಾಡಬೇಕಾದ್ರೆ ಏನಾಗುತ್ತೆ, ಅದನ್ನು ನೋಡ್ತೀರಾ, ಕೆಳಗಡೆ ನೋಡ್ತೀರಾ, ಇದನ್ನು ನೋಡ್ತೀರಾ, ಕೆಳಗಡೆ ನೋಡ್ತೀರಾ, ಇಟ್ ವಿಲ್ ಕಾಸ್ಟ್ ಯು ಟೈಮ್. ಸಿಂಪಲ್ ಆಗಿ ಸೈಡ್ ಬರ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಯು ಓಪನ್ ದ ಪೇಜ್, ಓಹ್ ಇದು ವಾಲ್ವೋಕ್ಸ್, ಇದು ಯೂಲೋಥ್ರಿಕ್ಸ್, ಆ್ಯಂಡ್ ಯು ಕ್ಯಾನ್ ಗೋ ಆನ್ ರಿವೈಸಿಂಗ್ ವಿತ್ ಮಿನಿಮಮ್ ಟೈಮ್. ಓಕೆನಾ? ಸರಿ, ಇದಾಯಿತು. ಮುಂದೆ ಹೋಗೋಣ. ನಾನು ಇಲ್ಲಿ ಸೆಕೆಂಡ್ PUC ಒಂದು ಚಾಪ್ಟರನ್ನು ತಗೊಳ್ತೀನಿ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅಂತ ಒಂದು ಚಾಪ್ಟರ್ ಇದೆ. ಓಕೆ, ಈ ಫಸ್ಟ್ ಪೇಜಲ್ಲಿ ನೀವು ನೋಡೋಕ್ಕೆ ಹೋದರೆ ಆ್ಯಸ್ ಸಚ್ ತುಂಬ ಇನ್ಫಾರ್ಮೇಷನ್ ಇಲ್ಲ, ಆದ್ರೂ ಸ್ವಲ್ಪ ಝೂಮ್ ಇನ್ ಮಾಡೋಣ. ಇಲ್ಲಿ ನೋಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಹೇಗೆ ಬರೆಯೋದು. ನೀವಿಲ್ಲಿ ಹೀಗೆ ಸ್ಕ್ಯಾನಿಂಗ್ ಮಾಡಿದ್ರೆ ಫಸ್ಟ್ ಯು ಸ್ಕ್ಯಾನ್ ದ ಪೇಜ್ ಅಲ್ವಾ. ಜೆನೆಟಿಕ್ಸ್ ಅಂತ ಒಂದು ವರ್ಡನ್ನು ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಇದರದ್ದು ಡೆಫಿನೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಜೆನೆಟಿಕ್ಸ್ ಇದು ಡೆಫಿನೇಷನ್ ಏನು? ಸೆವ್ರಲ್ ಇಟ್ಸ್ ಅ ಬ್ರಾಂಚ್ ಇನ್ ಬಯಾಲಜಿ, ಜೆನೆಟಿಕ್ಸ್ ಅಂತ. ದಿಸ್ ಸಬ್ಜೆಕ್ಟ್ ಡೀಲ್ಸ್ ವಿತ್ ಇನ್ಹೆರಿಟೆನ್ಸ್ ಆಸ್ ವೆಲ್ ಆಸ್ ವೇರಿಯೇಷನ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್. ನೆಕ್ಸ್ಟ್ ನೀವು ಬಂದರೆ ಇನ್ಹೆರಿಟೆನ್ಸ್ ಇದು ಡೆಫಿನೇಷನ್ ಅನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಅದರ ನೆಕ್ಸ್ಟ್ ನೀವು ಬಂದರೆ ವೇರಿಯೇಷನ್ ಇದು ಡೆಫಿನೇಷನ್ ಅನ್ನು ಕೊಟ್ಟಿದ್ದಾರೆ. ನಾವು ಇಲ್ಲಿ pretty much 3/4 ಆಫ್ ದ ಪ್ಯಾರಾಗ್ರಾಫ್ ಯು ಹ್ಯಾವ್ ಹೈಲೈಟೆಡ್. ಅದಾದ ನಂತರ ಬರುವಂಥ ಪ್ಯಾರಾಗ್ರಾಫ್ ಏನಿದೆ ಇದನ್ನು ಅಷ್ಟು ಹೈಲೈಟ್ ಮಾಡಬೇಕಂತಿಲ್ಲ. ನೆಕ್ಸ್ಟ್ ನೀವು ಬಂದರೆ ಮೆಂಡಲ್ಸ್ ಲಾ ಆಫ್ ಇನ್ಹೆರಿಟೆನ್ಸ್. ಇನ್ನೊಂದು ಟಿಪ್ ಹೇಳ್ತೀನಿ ನಾನು. ಮಕ್ಕಳೇನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಇಯರ್ಸ್ ಇದೆಯಲ್ವಾ, ಅವರಿಗೇನೋ ಒಂದು ನೋಷನ್ ದಟ್ ಇಂಥ ಇಯರ್ಸನ್ನು ಕೇಳಲ್ಲ ಅಂತ, ಸೈಂಟಿಸ್ಟ್ ಹೆಸರನ್ನು ಕೇಳಲ್ಲ ಅಂತ ನೀಟ್ ಮತ್ತು CETಯಲ್ಲಿ. ಅದು ತಪ್ಪು ಭಾವನೆ.
ಗ್ರೆಗರ್ ಮೆಂಡಲ್ 7 ವರ್ಷ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಆ್ಯಂಡ್ ದಟ್ ಟು ಬಿಟ್ವೀನ್ 1856 to 1863 ಅಂತ ಆಲ್ರೆಡಿ ಕೇಳಿದ್ದಾರೆ ಎಕ್ಸಾಮಲ್ಲಿ. NCERT ಅಲ್ಲಿ ಇರುವಂಥ ಯಾವುದೇ ಇಯರ್ ಸೈಂಟಿಸ್ಟ್ ನೇಮನ್ನು ಔಟ್ಸೈಡ್ ಆಫ್ NCERT ಅಥವಾ ನೀಟಲ್ಲಿ ಕೇಳಲ್ಲ, KCET ಅಲ್ಲಿ ಕೇಳಲ್ಲ ಅಂತ ಹೇಳುವಂಗಿಲ್ಲ. ದೇ ಕ್ಯಾನ್ ಆಸ್ಕ್ ಎನಿ ಕ್ವೆಶನ್ ಫ್ರಮ್ ಎನಿ ಕಾರ್ನರ್. ಓಕೆ, ಸೊ ಹೀಗೆ ನೀವು ಇದನ್ನು ಕೂಡ ಹೈಲೈಟ್ ಮಾಡಬೇಕು, ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಕೊಟ್ಟಿರೋ ಎಕ್ಸಾಂಪಲ್ ಥರನೇ ಈ ಪೇಜನ್ನು ಕೂಡ ನೀವು ಹೈಲೈಟ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಇನ್ನೊಂದು ಹೇಳ್ತೀನಿ ನಾನು, ನೋಡಿ ಇಲ್ಲಿ, ಮೆಂಡಲ್ ಇನ್ವೆಸ್ಟಿಗೇಟೆಡ್ ಕ್ಯಾರೆಕ್ಟರ್ಸ್ ಇನ್ ಗಾರ್ಡನ್ ಪೀ ಪ್ಲಾಂಟ್ ದಟ್ ವರ್ ಮ್ಯಾನಿಫೆಸ್ಟೆಡ್ ಎಸ್ 2 ಅಪೋಸಿಂಗ್ ಟ್ರೇಟ್. ಎಕ್ಸಾಂಪಲ್, ಇಲ್ಲಿ ಎಕ್ಸಾಂಪಲ್ ಟಾಲ್ ಆರ್ ಡ್ವಾರ್ಫ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನು ಯಾಕೆ ಹೈಲೈಟ್ ಮಾಡೋದು? ಮಾಡಬೇಕಂತಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಇಮೇಜ್ ಹಾಕಿದ್ದಾರೆ. ನಿಮಗೆ ಇಮೇಜ್ ನೋಡಿದ್ರೆ ಜಾಸ್ತಿ ನೆನ್ಪುಳಿಯುತ್ತೆ. ಸೊ ಪ್ಯಾರಾಗ್ರಾಫನ್ನು ಇಂಥ ಇದರಲ್ಲಿ ಹೈಲೈಟ್ ಮಾಡೋಕ್ಕೆ ಹೋಗ್ಬೇಡಿ. ಅದಕ್ಕೆ ಫಸ್ಟ್ ಓದ್ಕೊಂಡು ಹೈಲೈಟ್ ಮಾಡಬಾರ್ದು ಯಾವತ್ತು. ಫಸ್ಟ್ ಓದ್ಕೊಳ್ಳಿ, ಆಮೇಲೆ ಹೈಲೈಟ್ ಮಾಡಬೇಕು. ಫಸ್ಟ್ ರೀಡ್ ಆ್ಯಂಡ್ ದೆನ್ ಹೈಲೈಟ್. ಓಕೆ, ಬಿಕಾಸ್ ಯು ಆರ್ ಯೂಸಿಂಗ್ ಅ ಪೆನ್, ಅದಕ್ಕೋಸ್ಕರ. ಸೊ ಅಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಇಲ್ಲಿ ಡಯಾಗ್ರಾಮಲ್ಲಿ ಕೊಟ್ಟಿದ್ದಾರೆ. ನನಗೆ ಇದು ಸುಲಭ ಆಗುತ್ತೆ, ಸೊ ನಾನು ಇದನ್ನು ಹೈಲೈಟ್ ಮಾಡ್ಕೊಳ್ಳೋಣ. ಆಲ್ ರೈಟ್, ನೆಕ್ಸ್ಟ್ ಥಿಂಗ್ ವೆನ್ ಯು ಟಾಕಿಂಗ್ ಅಬೌಟ್, ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಕೆಲವೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮೆಂಡಲ್ಸ್ ಇನ್ವೆಸ್ಟಿಗೇಷನ್ ಇಂಟು ಇನ್ಹೆರಿಟೆನ್ಸ್ ಪ್ಯಾಟರ್ನ್, ಇಟ್ ವಾಸ್ ಫಾರ್ ದ ಫಸ್ಟ್ ಟೈಮ್. ಇದು ಮೆಂಡಲ್ಗೆ ಇದ್ದಿದ್ದಂಥ ಅಪ್ಪರ್ ಹ್ಯಾಂಡ್. ಅವರ ಎಕ್ಸ್ಪೆರಿಮೆಂಟ್ಸಿಗೆ ಯಾಕೆ ಅಷ್ಟು ರೆಕಗ್ನಿಷನ್ ಇದೆ ಅಂತ. ಸೊ ನೀವು ಇಲ್ಲಿ ರೀಸನ್ಸ್ ಫಾರ್ ರೆಕಗ್ನಿಷನ್ ಅಂತ ಪೆನ್ಸಿಲಲ್ಲಿ ಅಥವಾ ಪೆನ್ನಲ್ಲಿ ಬರಿಬೋದು. ನಾನು ಬರೀ ರೀಸನ್ಸ್ ಬರೆದಿದ್ದು, ನೀವು ಆ ಸೆಂಟೆನ್ಸನ್ನು ಪೂರ್ತಿಯಾಗಿ ಬರಿಬೋದು, ಅಥವಾ ನಿಮಗೆ ಅರ್ಥ ಆಗೋ ಥರ ಬರೀರಿ. ಯಾರು ಬಂದು NCERT ಚೆಕ್ ಮಾಡಲ್ವಲ್ಲ, ಸರಿ ಬರ್ದಿದ್ದೀರೋ ತಪ್ಪು ಬರ್ದಿದ್ದೀರೋ, ನಿಮ್ಗೆ ಅರ್ಥ ಆಗಬೇಕು, ನೀಟಾಗಿ ಅರ್ಥ ಆಗಬೇಕು, ನೆನ್ಪುಳಿಬೇಕು ಅಲ್ವಾ. ತಪ್ಪು ಬರಿಬೇಡಿ, ಚೆಕ್ ಮಾಡಲ್ಲ ಅಂದರೂ ತಪ್ಪು ಬರಿಬಾರ್ದು. ಆಲ್ ರೈಟ್, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಹೈಲೈಟ್ ದ ಪೇಜ್. ಇನ್ನೊಂದು ನಿಮಗೆ ನಾನು ಟಿಪ್ ಕೊಡ್ತೀನಿ. ಇಂಥ ಟಾಪಿಕ್ಸಲ್ಲಿ ಇಟ್ಯಾಲಿಕ್ಸಲ್ಲಿ ಮಧ್ಯದಲ್ಲಿ ಕ್ವೆಶನ್ ಕೊಟ್ಟಿರ್ತಾರೆ. ಮಕ್ಕಳು ಏನು ಮಾಡ್ತಾರೆ, ಅದನ್ನು ಪೂರ್ತಿಯಾಗಿ ನೆಗ್ಲೆಕ್ಟ್ ಮಾಡ್ತಾರೆ. ಇಲ್ಲೊಂದು ಹೈಲೈಟ್ ಮಾಡ್ತೀನಿ ನೋಡಿ. ಓಕೆ, ಇಲ್ಲಿ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಕೊಟ್ಟಿರೋಂಥ 2 ಕ್ವೆಶನ್. ಯೂಸಿಂಗ್ ಪ್ಯೂನೆಟ್ ಸ್ಕ್ವೇರ್, ಟ್ರೈ ಟು ಫೈಂಡ್ ಔಟ್ ದ ನೇಚರ್ ಆಫ್ ಸ್ಪ್ರಿಂಗ್ ಆಫ್ ಅ ಟೆಸ್ಟ್ ಕ್ರಾಸ್, ವಾಟ್ ರೇಷಿಯೋ ಡಿಡ್ ಯು ಗೆಟ್. ಇದನ್ನು ನೀವು ಮಾಡಬೇಕು. ಯು ಹ್ಯಾವ್ ಟು ಡೂ ದಿಸ್. ಯಾಕಂತ ಹೇಳಿದ್ರೆ ಇದ್ರ ಮೇಲೆ ಕೂಡ ನೀಟಲ್ಲಿ ಕ್ವೆಶನ್ಸನ್ನು ಕೇಳಿದ್ದಾರೆ. ಸೊ ಇಂಥ ಇಟ್ಯಾಲಿಕ್ಸಲ್ಲಿರುವಂಥ ಕ್ವೆಶನ್ಸನ್ನು ನೀವು ಮಾಡಲೇಬೇಕಾಗುತ್ತೆ. ರಿಮೆಂಬರ್ ದಿಸ್. ಓಕೆನಾ? ಇಂಥ ಕ್ವೆಶನ್ಸನ್ನು ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ. ಇಂಥ ಕ್ವೆಶನ್ಸಿಗೆ ಆನ್ಸರ್ಸ್ ಕೂಡ ಇವೆ ಇನ್ ಯೋರ್ ಕ್ಲಾಸಸ್. ಓಕೆ, ಲೆಟ್ಸ್ ಸೇ ಐ ಆಮ್ ಟೇಕಿಂಗ್ ದ ಕ್ಲಾಸ್. ನಾನು ನನ್ನ ಕ್ಲಾಸಲ್ಲಿ ಪಾಠ ಮಾಡಬೇಕಾದ್ರೆ ಇಂಥ ಕ್ವೆಶನ್ಸನ್ನು ಯಾವತ್ತೂ ಬಿಡಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ ಈಸ್ ಅ ಕ್ವೆಶನ್ ವಿಚ್ ಸೇಸ್ ಹೊರಗಡೆ ಹೋಗಿ ಇಂಥ ಎಕ್ಸ್ಪೆರಿಮೆಂಟನ್ನು ಮಾಡಿ ಅಂತ ಹೇಳಿದ್ರೆ, ಅಥವಾ ಸ್ಪೆಸಿಮೆನನ್ನು ತಗೊಂಡು ಬಂದು ಒಬ್ಸರ್ವ್ ಮಾಡಿ, ಅಂಥ ಕ್ವೆಶನ್ಸನ್ನು ಬಿಡ್ತೀನಿ ಹೊರತು ಇಂಥ ಕ್ವೆಶನ್ಸ್ ಅಪ್ಲಿಕೇಶನ್ ಬೇಸ್ಡ್ ವೆರ್ ಯು ಕ್ಯಾನ್ ಆನ್ಸರ್ ಅಂಥ ಕ್ವೆಶನನ್ನು ಯಾವತ್ತೂ ಬಿಡಲ್ಲ. ಸೊ ಫಾರ್ ಯು ಆಲ್ಸೋ ಇಟ್ಸ್ ಅನ್ ಅಡ್ವೈಸ್, ಡು ನಾಟ್ ಕ್ವಿಟ್ ಸಚ್ ಕ್ವೆಶನ್ಸ್. ಯಾವತ್ತೂ ಇಂಥ ಕ್ವೆಶನ್ಸನ್ನು ಮರಿಬೇಡಿ. ಸೊ ಎಷ್ಟು ಪಾಯಿಂಟ್ ಆಯಿತು ನಾವು ಹೈಲೈಟಿಂಗ್ ಆಫ್ NCERT ಅಲ್ಲಿ. ಒಂದನೇದು, ದ್ಯಾಟ್ ಕಲರ್ ಫಾರ್ ಹೈಲೈಟಿಂಗ್ ಶುಡ್ ನಾಟ್ ಬಿ ಐಡಿಯಲಿ ಮೋರ್ ದೆನ್ 2, ಮ್ಯಾಕ್ಸಿಮಮ್ 3 ಇರಬೇಕಷ್ಟೇ. ಮೂರನೇದು, ಡೈಗ್ರಾಮ್ಸನ್ನು ಸಿಂಪ್ಲಿಫೈ ಮಾಡಿ, ಡೈಗ್ರಾಮ್ಸನ್ನು ಪ್ರಿಫರೆನ್ಸ್ ಕೊಡಿ. ಅದರಲ್ಲಿ ಇರೋಂಥ ಥಿಯರಿಯಲ್ಲಿ ರೈಟಿಂಗ್ ಇದ್ದರೆ ಅದನ್ನು ಹೈಲೈಟ್ ಮಾಡದೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಡೈಗ್ರಾಮಿಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಬಿಕಾಸ್ ಡೈಗ್ರಾಮ್ಸ್ ನಮಗೆ ಜಾಸ್ತಿ ನೆನ್ಪುಳಿಯೋದು. 4ನೇ ಪಾಯಿಂಟ್ ಏನಂದರೆ, ಇಟ್ಯಾಲಿಕ್ಸಲ್ಲಿರುವಂಥ ಕ್ವಶನ್ಸನ್ನು ಯಾವತ್ತೂ ಬಿಡಬೇಡಿ, ಆನ್ಸರ್ ಮಾಡಲೇಬೇಕು. All these tips for students who are seriously thinking of preparing for any competitive examination ಅಥವಾ ಬೋರ್ಡ್ ಎಕ್ಸಾಮಿನೇಷನ್. ಯಾಕಂತ ಹೇಳಿದರೆ ಮಕ್ಕಳು ಏನು ಮಾಡ್ತಾರೆ, NCERT ಅವರಿಗೆ ಅವರ ಸೀನಿಯರ್ಸಿಂದ ಬಂದಿರುವಂಥ ಮಾತು NCERTಯಿಂದ ನಿಮಗೆ ನೋಟ್ಸ್ ಮಾಡೋಕ್ಕಾಗಲ್ಲ, ಬೇರೆ ಬುಕ್ಸ್ ರೆಫರ್ ಮಾಡಿ. ಇದು ತುಂಬ 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 ತಪ್ಪಾಗಿರುವಂಥ ಎಸಂಪ್ಷನ್. ಬರೀ NCERTಯನ್ನು ತಗೊಂಡು ನೀವು KCET ನೀಟ್ ಈಸಿಯಾಗಿ ಕ್ವಾಲಿಫೈ ಮಾಡ್ಬೋದು, ಸ್ಪೆಷಲಿ ಫಾರ್ ಬಯಾಲಜಿಗೆ ಹೇಳ್ತಾ ಇದ್ದೀನಿ ನಾನು. ಓಕೆ, ಬೇರೆ ರೆಫರೆನ್ಸ್ ಬುಕ್ಸನ್ನು ತಗೊಂಡು ಮನೇಲಿ ಗುಡ್ಡೆ ಹಾಕಬೇಕಂತಿಲ್ಲ. ಬಿಕಾಸ್ ಇಟ್ಸ್ ನಾಟ್ ನೀಡೆಡ್. ನಿಮಗೆ ಬರೀ NCERTಯನ್ನು ತಗೊಂಡು ಈ ಪಾಯಿಂಟ್ಸನ್ನು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. 110% NCERT ವಿಲ್ ಬಿಕಮ್ ಯುವರ್ ಬೆಸ್ಟ್ ಫ್ರೆಂಡ್, ಸ್ಪೆಷಲಿ ಫಾರ್ ಬಯಾಲಜಿ. ಇದನ್ನು ಹೇಳ್ತಾ I will see you in the next video. Thank you.